ಋಷಿ ಪತ್ನಿ ಬಾಳೆ ಗಿಡವಾಗಿದ್ದು ಹೇಗೆ? ಪೂಜನೀಯ ಗಿಡದ ಹಿಂದಿರುವ ಶಾಪದ ಕಥೆ. ಹಿಂದೂ ಧರ್ಮದಲ್ಲಿ ಬಾಳೆ ಗಿಡಕ್ಕೆ ಪೂಜನೀಯ ಸ್ಥಾನವಿದೆ. ತೆಂಗಿನ ಮರದಂತೆಯೇ ಬಾಳೆ ಗಿಡವನ್ನು ಕೂಡ ಕಲ್ಪವೃಕ್ಷ ಎಂದೇ ಪರಿಗಣಿಸಲಾಗುತ್ತದೆ. ಬಾಳೆ ಗಿಡ ಪವಿತ್ರ ಗಿಡಗಳಲ್ಲಿ ಒಂದು. ಇದು ಸಮೃದ್ಧಿ, ಫಲವತ್ತತೆ ಮತ್ತು ಅದೃಷ್ಟವನ್ನು ಸಂಕೇತಿಸುತ್ತದೆ. ಈ ಸಸ್ಯದ ಪ್ರತಿಯೊಂದು ಭಾಗವನ್ನು ಹಿಂದೂ ಧರ್ಮದ ವಿವಿಧ ಆಚರಣೆಗಳಲ್ಲಿ ಬಳಸಲಾಗುತ್ತದೆ. ಬಾಳೆ ಗಿಡದ ಹಿಂದಿದೆ ಶಾಪದ ಕತೆ. ಒಮ್ಮೆ ಋಷಿ ದುರ್ವಾಸರು ತನ್ನ ನಿದ್ದೆಗೆ ಅಡ್ಡಿಪಡಿಸಿದ ಪತ್ನಿಯ ಮೇಲೆ ಸಿಟ್ಟಾಗಿ ನೀನು ಬಾಳೆ ಗಿಡವಾಗು ಎಂದು ಶಪಿಸಿದರಂತೆ. ಅದರಂತೆಯೇ ಬಾಳೆ ಗಿಡವಾದ ಋಷಿ ಪತ್ನಿ ವಿಶೇಷ ಸ್ಥಾನಮಾನಕ್ಕಾಗಿ ಮನವಿ ಮಾಡಿದರಂತೆ. ಹಾಗಾಗಿ ಪವಿತ್ರ ಸಸ್ಯವೆಂದು ಪರಿಗಣಿಸಬೇಕೆಂಬ ಆಕೆಯ ಬಯಕೆಯನ್ನು ಋಷಿ ದುರ್ವಾಸರು ಪೂರೈಸಿದರಂತೆ. ಅಂದಿನಿಂದ ಬಾಳೆ ಗಿಡ ಪವಿತ್ರ ಸಸ್ಯವಾಯಿತು ಎನ್ನುವುದು ಬಾಳೆ ಗಿಡದ ಹಿಂದೆ ಇರುವ ಪೌರಾಣಿಕ ಕಥೆ. ಸಂಸ್ಕೃತದಲ್ಲಿ ಬಾಳೆ ಗಿಡವನ್ನು ಕದಲಿ ಎಂದು ಕರೆಯಲಾಗುತ್ತದೆ. ಬಾಳೆ ಗಿಡ ಭಗವಾನ್ ವಿಷ್ಣು ಹಾಗೂ ದೇವಗುರು ಬೃಹಸ್ಪತಿ ಸೇರಿ ಹಲವಾರು ದೇವತೆಗಳಿಗೆ ಸಂಬಂಧಿಸಿದೆ. ಈ ಗಿಡದ ಎಲೆಗಳು, ಕಾಂಡ, ಹಣ್ಣು, ಹೂವು ಎಲ್ಲವನ್ನು ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ. ಬುದ್ಧಿವಂತಿಕೆ, ಜ್ಞಾನ, ಸಮೃದ್ಧಿಗೆ ಸಂಬಂಧಿಸಿದ ಗ್ರಹವಾದ ಬೃಹಸ್ಪತಿಗೂ ಬಾಳೆ ಗಿಡ ಸಂಬಂಧಿಸಿದ್ದರಿಂದ ಗುರುವಾರ ಬಾಳೆ ಗಿಡವನ್ನು ಪೂಜಿಸುವುದರಿಂದ ಗುರುವಿನ ಆಶೀರ್ವಾದ ದೊರೆಯುತ್ತದೆ ಎಂಬುದು ನಂಬಿಕೆ. ವಿವಾಹ, ಪೂಜಾ ಕಾರ್ಯಕ್ರಮಗಳಲ್ಲೂ ಬಾಳೆ ಗಿಡವನ್ನು ಬಳಸಲಾಗುತ್ತದೆ. ಪ್ರೀತಿ, ಸಮೃದ್ಧಿ ತುಂಬಿದ ಶಾಶ್ವತ ಮದುವೆಯನ್ನು ಸಂಕೇತಿಸಲು ವಿವಾಹದ ಸಮಯದಲ್ಲಿ 2 ಬಾಳೆ ಗಿಡಗಳನ್ನು ಇರಿಸಲಾಗುತ್ತದೆ. ಪೂಜೆ, ಹಬ್ಬಗಳ ಸಂದರ್ಭಗಳಲ್ಲಿ ದೇವತೆಗಳ ಪ್ರಾತಿನಿಧ್ಯಗಳನ್ನು ರಚಿಸಲು ಬಾಳೆ ಗಿಡಗಳನ್ನು ಬಳಸಲಾಗುತ್ತದೆ. ದೇವರಿಗೆ ನೈವೇದ್ಯ ಅರ್ಪಿಸಲು ಪ್ರಸಾದ ವಿತರಣೆ ವೇಳೆಯೂ ಬಾಳೆ ಎಲೆಗಳ ಬಳಕೆಯಾಗುತ್ತದೆ. ಶುದ್ಧ ಹಣ್ಣು ಎಂದು ಪರಿಗಣಿಸಲಾಗುವ ಬಾಳೆಹಣ್ಣನ್ನು ದೇವರಿಗೆ ಅರ್ಪಿಸಲಾಗುತ್ತದೆ. ಹೀಗೆ ಬಾಳೆ ಗಿಡ ಹಿಂದೂ ಧರ್ಮದ ಪ್ರಮುಖ ಭಾಗವಾಗಿ ಹೋಗಿದೆ.